ಆಂಟಿಗೆ ಚೆಲ್ಲಾಟ, ಮಾಜಿ ಪತಿಗೆ ಪೀಕಲಾಟ, ಅಂದವೇ ಬಂಡವಾಳ, ನಂಬದ್ರೆ ವಿಲವಿಲ. ಸುಂದರಿಯ ಪಾಶಕ್ಕೆ ಸಿಲುಕಿದ ಪತಿ ಕಂಗಾಲು. ತುಮಕೂರಿನ ಗೆದ್ದಲಹಳ್ಳಿಯಲ್ಲಿ ಆಂಟಿ ಲವ್ವಿ ಡವ್ವಿ ಕಹಾನಿ. ಮಾಜಿ ಪತ್ನಿ ವಿರುದ್ಧ ಠಾಣೆ ಮೆಟ್ಟಿಲೇರಿದ ಪತಿರಾಯ. 2006ರಲ್ಲಿ ಉಷಾ ಜೊತೆ ಮದುವೆಯಾಗಿತ್ತು ರಮೇಶ್ಗೆ. ರಮೇಶ್ ಹೆಸರಲ್ಲಿದ್ದ ಕೋಟಿ ಕೋಟಿ ಆಸ್ತಿ ನೋಡಿ ಮದುವೆ ಆಗಿರ್ತಾರೆ. ಎರಡನೇ ಮಗು ಬಾಣಂತನಕ್ಕೆ ತವರಿಗೆ ಹೋಗಿದ್ದ ಉಷಾ ಮತ್ತೊಬ್ಬ ಯುವಕನ ಜೊತೆ ಸಹವಾಸ ಮಾಡಿ ರಮೇಶ್ಗೆ ಮೋಸ ಮಾಡಿದ್ದಾಳೆ. ರಮೇಶ್ನಿಂದ ಡಿವೋರ್ಸ್ ಪಡೆದು ಕೋಟಿಗಟ್ಟಲೆ ಜೀವನಾಂಶ, 3-4 ಜನರಿಗೆ ಮದುವೆ ಆಗೋದಾಗಿ ನಂಬಿಸಿ ವಂಚನೆಯಂತೆ. ಮಾಜಿ ಪತ್ನಿಯ ಮದುವೆ ಆಟವನ್ನ ಬಯಲು ಮಾಡಿದ್ದಾರೆ ರಮೇಶ್. ಬೆಂಗಳೂರು ಮೂಲದ ಯುವಕನ ಜೊತೆ ಉಷಾ ಸಂಸಾರ. ತುಮಕೂರಿನ ಜಯನಗರ ಪೊಲೀಸ್ ಠಾಣೆಗೆ ರಮೇಶ್ ದೂರು ಕೊಟ್ಟಿದ್ದಾರೆ. ಮಾನವ ಹಕ್ಕು ಆಯೋಗಕ್ಕೂ ದೂರು ಕೊಟ್ಟಿದ್ದಾರೆ ಮಾಜಿ ಪತಿ ರಮೇಶ್. ಮದುವೆಯಾಗಿರ್ತಾರೆ. ಮದುವೆ ಆದ್ಮೇಲೆ ಡಿವೋರ್ಸ್ ಪಡೆದು ಜೀವನಾಂಶ ಪಡ್ಕೊಂಡಿರ್ತಾರೆ. ಆದ್ರೆ ಎರಡನೇ ಮಗುವಿನ ಬಾಣಂತನಕ್ಕೆ ಹೋಗಿದ್ದ ಉಷಾ ಬೇರೆ ಯುವಕನ ಜೊತೆ ಸಂಬಂಧ ಇಟ್ಕೊಂಡಿದ್ರು ಅಂತ ಪತಿ ರಮೇಶ್ ದೂರು ನೀಡ್ತಾ ಇದ್ದಾರೆ. 2006ರಲ್ಲಿ ಉಷಾ ಜೊತೆ ರಮೇಶ್ ಮದುವೆ ಆಗಿರುತ್ತೆ. ಮದುವೆ ಹೆಸರಲ್ಲಿ ಕೋಟಿ ಕೋಟಿ ಆಸ್ತಿ ನೋಡಿ ಮದುವೆ ಆಗಿದ್ರು ನನ್ನನ್ನ ಅಂತ ರಮೇಶ್ ಈಗ ಆರೋಪ ಮಾಡ್ತಾ ಇದ್ದಾರೆ. ಎರಡನೇ ಮಗು ಬಾಣಂತನಕ್ಕೆ ತವರಿಗೆ ಹೋಗಿದ್ದ ಉಷಾ ಮತ್ತೊಬ್ಬ ಯುವಕನ ಜೊತೆ ಸಹವಾಸ ಮಾಡಿದ್ದಾರೆ, ರಮೇಶ್ಗೆ ಮೋಸ ಮಾಡಿದ್ದಾರೆ ಅನ್ನೋದು ರಮೇಶ್ ಆರೋಪ. ರಮೇಶ್ನಿಂದ ಡಿವೋರ್ಸ್ ಪಡೆದು ಕೋಟಿಗಟ್ಟಲೆ ಜೀವನಾಂಶನೂ ಪಡ್ಕೊಳ್ತಾರೆ. 3-4 ಜನರಿಗೆ ಮದುವೆ ಆಗೋದಾಗಿ ನಂಬಿಸಿ ವಂಚನೆ ಮಾಡಿದ್ದಾರೆ ನನ್ನ ಮಾಜಿ ಪತ್ನಿ ಅಂತ ರಮೇಶ್ ಆರೋಪ ಮಾಡ್ತಾ ಇದ್ದಾರೆ. 2006ರಾಗ ಮದುವೆ ಆಗಿದ್ದೆ. ನಮ್ಮದು ಉಷಾ ಅಂತ ಉಪ್ಪರಹಳ್ಳಿ ಅಣ್ಣ. ಅಲ್ಲಿ ಆಗಿದ್ದು. ನಾವು ರಿಂಗ್ ರೋಡಾಗೆ ರೇವತಿ ಬಾರ್ ಜಾಗ ಇತ್ತು. ನನ್ನ ಮದುವೆಗೋಸ್ಕರ ನಮ್ಮ ಅಪ್ಪ ಮಾರಿದ್ರು. ಅವರೇನು ₹1 ನಮಗೇನು ವರದಕ್ಷಿಣೆ ಏನೂ ಕೊಟ್ಟಿಲ್ಲ. ನಾವು ಇವಾಗ ಈ ಥರ ಮಾಡಿಬಿಟ್ಟು ಮೋಸ ಮಾಡಿ ಬೇರೆ ಮದುವೆ ಆಗಿ ಹೋಗ್ತಾಳೆ. ಒಂದು 5-6 ಜನಕ್ಕೆ ಆಗಿಲ್ಲ ನಮ್ಮ ಲೆಕ್ಕಕ್ಕೆ. ಇನ್ನೂ ಬೇರೆ ಎಲ್ಲ ಲೆಕ್ಕ ಐತೆ. ಅವೆಲ್ಲ ತನಿಖೆ ಮಾಡಿ ಒಂದು ಸ್ವಲ್ಪ ಮಾಡಬೇಕು. ನನ್ನ ಮೇಲೆ 6 ಕೇಸ್ ಹಾಕ್ಕೊಂಡೇಳೆ. ಎಲ್ಲ 6 ಕೇಸ್ ಎಲ್ಲ ಡೋರಿ ಕೇಸು, ಮೇಂಟೆನೆನ್ಸು, ದೌರ್ಜನ್ಯ, ಆಸ್ತಿ ಐತೆ ಭಾಗ ಕೊಡಲಿ, ಚೆನ್ನಾಗವ್ರೆ ಅಂತ ಇವಳು ಮಜಾ ಮಾಡ್ಕೊಂಡು ನಮಗೆ ಸಾಯಿಸ್ತಾಳೆ. 2006ರಾಗ ಮದುವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.